ಇವು ಪುಷ್ಪ ಅಂತೇಳಿ ಸೀರೆ. ಇದು ಬಂದು ತುಂಬ ಚೆನ್ನಾಗಿದಾವೆ ನೋಡಿ ಸೀರೆ. ಇದೇ ಥರ ಸೀರೆ ಮತ್ತು ಬ್ಲೌಸ್ ನೋಡಿ. ಇವಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಲೌಸು ಈ ಥರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ನಿನ್ನೆ ರಾತ್ರಿಗೆ ತಿಂಡಿಗೆ ರೆಡಿ ಮಾಡಿ ಇಟ್ಟಿದ್ನೆಲ್ಲ ಸ್ನೇಹಿತರೆ. ಹೌದು, ನಾನು ರಾತ್ರಿ ಎಲ್ಲ ತಿಂಡಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಬೆಳಗ್ಗೆ ಬೇಗ ಶ್ರೇಯಾ ಅಂದರೆ 7 ಗಂಟೆಗೆ ಹೊರಟ್ಲು. ಇವತ್ತು ಕೂಡ ಮಾಮೂಲಿ ಟೈಮಿಗೆ ಹೋದ್ಲು. ಹಾಗಾಗಿ ಅವಳಿಗೆ ತಿಂಡಿ ನಾನು ಆವಾಗಲೇ ಮಾಡಿಕೊಟ್ಟೆ. ಏನಿಲ್ಲ, ಕುಕ್ಕರಲ್ಲಿ ಇಟ್ಟು ಬೇಯಿಸೋದು ಮಾತ್ರ ಇತ್ತಲ್ಲ, ಹಾಗಾಗಿ ಬೇಯಿಸಿ ಕೊಟ್ಟಿದ್ದೀನಿ. ಇಲ್ಲಿ ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ನೋಡಿ, ಇಲ್ಲಿ ಪುಂಡಿ ರೆಡಿಯಾಗಿದೆ ನೋಡಿ. ಏನು ಕೆಳಗೆ ನೀರು ಹಾಕಿದ್ದೆ ಪಾತ್ರೆ ಒಳಗಡೆ, ಮತ್ತು ಮೇಲ್ಗಡೆ ಪುಂಡಿ ಇಟ್ಟಿದೆ. ಪುಂಡಿ ಬೆಂದಿದ್ದಾವೆ. ಅವಳು ತಕ್ಕೊಂಡು ತಿಂದು ಹೋಗಿದ್ದಾಳೆ. ಚಟ್ನಿ ಬೇಡಮ್ಮ, ಇದರಲ್ಲೇ ಖಾರ ಉಪ್ಪ ಎಲ್ಲ ಇರೋದ್ರಿಂದ ಚಟ್ನಿ ಬೇಡಮ್ಮ ಅಂತಂದು ಸ್ನೇಹಿತರೆ. ಚಟ್ನಿ ಮಾಡಲಿಲ್ಲ. ಈಗ ಚಟ್ನಿ ಇದಕ್ಕೆ ಮಾಡಿಲ್ಲ ಸ್ನೇಹಿತರೆ. ನಾನು ಕೂಡ ಒಂದೆರಡು ಹಾಗೆ ತಿಂದು ಹೋಗ್ತೇನೆ. ಇಲ್ಲಿ ಇಟ್ಟಿದ್ದೀನಿ ಚಟ್ನಿ ಮಾಡಲಿಕ್ಕೆ ಅಂತೇಳಿ, ಸ್ವಲ್ಪ ಕಾಯಿ ಎಲ್ಲ ಹಾಕಿ. ಅದಕ್ಕಾಗಿ ಈಗ ನಾನು ಹಾಗೆ ತಿಂದು ಹೋಗಿಬಿಡ್ತೇನೆ. ಯಾಕೆ ಲೇಟ್ ಆಗುತ್ತೆ ನನಗೂ ಕೆಲಸಕ್ಕೆ ಹೋಗೋದಕ್ಕೆ. ನೋಡಿ, ಇಲ್ಲಿ ಪುಂಡಿ ಅಂತೂ ರೆಡಿ ಇದಾವೆ ಸ್ನೇಹಿತರೆ. ಇಲ್ಲಿ ಬಂದು ನಾನೀಗ ಸ್ವಲ್ಪ ಚಾಕ್ ಇಟ್ಕೋತಾ ಇದ್ದೀನಿ. ಚಹಾ ಕುಡಿದು ಪುಂಡಿ ತಿಂದು ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ ಸ್ನೇಹಿತರೆ. ನಾವು ಚಾಯ್ ಈ ಥರ ಮಾಡ್ತೇವೆ. ಮೊದಲಿಗೆ ನೀರು ಇಟ್ಕೋತೇವೆ, ಸ್ವಲ್ಪ ಚಾವಡಿ ಹಾಕಿ ಸಕ್ಕರೆ ಹಾಕಿ ಅದನ್ನು ಕಳ ಕುದಿಸ್ಕೋತೀವಿ. ಕುದ ನಂತರ ಅದಕ್ಕೆ ಹಾಲು ಹಾಕ್ತೇವೆ. ನಾವೇನು ಮೊದಲಿಗೆ ಇದು ಮಾಡಲ್ಲ ಸ್ನೇಹಿತರೆ ಹಾಲಲ್ಲಿ. ಹಾಗಾಗಿ ನಾನು ಜಾಸ್ತಿ ಹಾಲಲ್ಲಿ ಕೂಡ ಮಾಡಲ್ಲ, ಯಾಕಂದರೆ ಅದಕ್ಕೆ ಹಾಲಿಗೆ ಸ್ವಲ್ಪ ಜಾಸ್ತಿ ಕಫ ಆಗೋದ್ರಿಂದ ನಾನು ಇದೇ ಥರ ಮಾಡ್ತೀನಿ. ನೋಡಿ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದೆ. ಇದು ಈಗ ಚೆನ್ನಾಗಿ ಕುದಿಯಲಿ. ಇದು ಸ್ಲೋ ಉರಿಯಲ್ಲೇ ಸ್ವಲ್ಪ ಕುದಿಸ್ತೀನಿ. ಆವಾಗ ಚಾವಡಿದೆಲ್ಲ ಕುದಿಯುತ್ತೆ. ಅದು ಕುದ ನಂತರ ಸ್ವಲ್ಪ ಹಾಲು ಹಾಕಿ ಮತ್ತೆ ಕುದಿಸಿ ತಕ್ಕೋತೀನಿ. ಈಗ ನೋಡಿ, ಪುಂಡಿಗಳನ್ನು ನಾನು ತಕ್ಕೊಳ್ತಾ ಇದ್ದೀನಿ. ಈಗ 2 ಪುಂಡಿ ತಕ್ಕೊಂಡು ತಿಂದು ಹೋಗ್ತೇನೆ. ಯಾಕೆ ಅಂದರೆ ನನಗೆ ಮತ್ತೆ ಜಾಸ್ತಿ ತಿಂಡಿ ತಿಂದು ಹೋದರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ಲ. ಹಾಗೆ ಮುಚ್ಚಳ ಮುಚ್ಚಿ ಎತ್ತಿ ಇಟ್ಟೆ. ನೋಡಿ, ಇಲ್ಲಿ ಒಂದಿಷ್ಟು ಪುಂಡಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನಮಗೆ ನಿನ್ನೆ ನೀರು ಬಂದಿತ್ತು, ಇವತ್ತು ಬರಲ್ಲ. ಆದರೆ ನಿನ್ನೆ ನಮ್ಮ ಕಡೆ ಬರುವಂಥ ಪೈಪು ಅಲ್ಲಿ ಒಡೆದು ಬಿಟ್ಟಿದೆ. ನೀರಿಲ್ಲ ನಮಗೆ ಇವತ್ತು. ನೀರಿಲ್ಲ, ತುಂಬಾ ಈ ಥರ ಕಷ್ಟ ಆಗುತ್ತೆ ನೋಡಿ. ಏನು ಮಾಡೋದು, ನೀರಿಲ್ಲ. ಸ್ವಲ್ಪ ಕೆಳಗಡೆ ಸೆಂಟೆಕ್ಸಲ್ಲಿ ಇರುವಂಥ ನೀರನ್ನು ಪಂಪ್ ಮಾಡ್ತೀನಿ. ನೀರು ಖಾಲಿ ಆಗಿದೆ ಈಗ, ಮತ್ತು ಹೇಳೋದಕ್ಕೆ ಬರಲ್ಲ. ಕರೆಂಟು ಯಾವ ಟೈಮಿಗೆ ಹೋಗುತ್ತೋ ಯಾವ ಟೈಮಿಗಿಲ್ಲೋ ಅದು ಸಹ ಬರಲ್ಲ. ಅದಕ್ಕಾಗಿ ಈಗ ಇದಷ್ಟು ಪುಂಡಿ ತಿಂದು ಹೊರಡ್ತೇನೆ ಸ್ನೇಹಿತರೆ. ಲೇಟ್ ಆಗುತ್ತೆ ನನಗೂ ಕೂಡ. ಪುಂಡಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ಇದಕ್ಕೆ ಚಟ್ನಿ ಮಾಡಿದರೆ ಮಸ್ತ್ ಆಗ್ತಿತ್ತು. ಚಟ್ನಿ ತಿನ್ನೋರು ಯಾರಿಲ್ಲ, ನಾನು ಒಬ್ಬಳೇ. ಎಲ್ಲ ಮಧ್ಯಾಹ್ನಕ್ಕಾದರೆ ಎಲ್ಲರೂ ಬರ್ತಾರೆ, ಆವಾಗಲೇ ಮಾಡಿದರೆ ಆಯ್ತು ಅಂಥೇಳಿ ಬಿಟ್ಟಿದ್ದೇನೆ. ಅದಕ್ಕಾಗಿ ಈಗ ಹೋಗಿ ಬರ್ತೇನೆ. ನೋಡಿ, ಸೀರೆಗಳದ್ದು ಇಷ್ಟೊಂದು ಸ್ಟಾಕ್ ಇದೆ, ತುಂಬಾ ಸ್ಟಾಕ್ ಇದೆ. ಮತ್ತು ಇಲ್ಕಲ್ ಸಾರಿಗಳನ್ನು ಮತ್ತೆ ತರಿಸಿದ್ದೇನೆ ಸ್ನೇಹಿತರೆ. ಇಲ್ಕಲ್ ಸಾರಿ ಹೋದಾಗೆ ಬರ್ತಾನೆ ಇದ್ದಾವೆ. ಅದಕ್ಕಾಗಿ ಇದನ್ನು ಮಾಡ್ತೇನೆ ಸ್ನೇಹಿತರೆ. ವಿಡಿಯೋ ಮಾಡಬೇಕು, ಆಗ್ತಾಯಿಲ್ಲ ನನಗೂ ಕೂಡ. ನೋಡಿ, ಬಳೆಯನ್ನು ತುಂಬಿದೆ, ಕೊಟ್ಟು ಕಳಿಸ್ಬೇಕು ನಮ್ಮ ಅಮ್ಮರಿಗೆ. ಸ್ವಲ್ಪ ಹಣ್ಣಿಗೆ ಬಂದಿರೋಂಥ ಬಾಳೆಹಣ್ಣುಗಳನ್ನು ಸುಮ್ಮನೆ ಇಟ್ಕೊಂಡೆಲ್ಲ ಭಾಳ ಆಗ್ತಾವೆ. ಅದಕ್ಕಾಗಿ ನೋಡಿ, ತುಂಬ ದಿನ ಆದಮೇಲೆ ಟೆರೆಸ್ ಮೇಲೆ ಬಂದೆ ಸ್ನೇಹಿತರೆ. ಇವತ್ತು ಈ ಎಲೆ ನೋಡಿ, ಎಷ್ಟೊಂದು ಎಲೆ ಬಿದ್ದಿದೆ. ಸಿಂಟೆಕ್ಸಲ್ಲಿ ನೀರು ಖಾಲಿ ಆಗಿತ್ತಲ್ಲ, ನೋಡಬೇಕಂತ ಮುಂದೆ ನೀರು ಖಾಲಿ ಆಗಿದೆ, ಬೀಳ್ತಾ ಇದೆ. ಮೋಟ್ರ್ ಚಾಲು ಮಾಡಿದ್ದೀನಿ. ಹಿಂದಿಯಲ್ಲಿ ಬಾವಿ ತೋಡಿದ್ದಾರೆ, ನೀರಿಲ್ಲ ಅದಕ್ಕೆ. ನಮ್ಮ ಇದರದ್ದೇ ನೀರಲ್ಲಿ ಪೈಪ್ ಹಾಕಿಬಿಟ್ಟಿದ್ದಾರೆ. ನೀರು ಬಿಡಬೇಕು ನಾವು ಬಂದರೆ. ಈಗ ನೀರಿಲ್ಲ, ನಮಗೆ ನೀರಿಲ್ಲ, ಅವ್ರಿಗೆ ಎಲ್ಲಿ ಬಿಡೋದು ಅಲ್ವಾ ಸ್ನೇಹಿತರೆ? ನೋಡಿ, ಇಲಿ ಇದರಲ್ಲೇ ಹಾಲು ಬಂದಿತ್ತು ನಿನ್ನೆ. ಹಾಗಾಗಿ ಇದನ್ನು ಸೀಟು ಸ್ವಲ್ಪ ಕವರ್ ತೆಗೆದುಬಿಡ್ತೇವೆ ಸ್ನೇಹಿತರೆ. ಇದನ್ನೆಲ್ಲ ಈಗ ಯಜಮಾನ್ರು ಒಂದಿನ ತೆಗಿತೀನಿ ಅಂತ ಹೇಳಿದ್ದಾರೆ. ಯಾವಾಗ ತೆಗಿತಾರೋ ನೋಡಬೇಕು. ಹಾಗಾಗಿ ಕೆಳಗೆ ಹೋಗ್ತೇನೆ. ಕೆಲಸಕ್ಕೆ ಹೋಗೋದು ಲೇಟ್ ಆಗುತ್ತೆ ನನಗೂ ಕೂಡ. ಬೇಗ ಹೋಗಿ ಹೋಗ್ಬೇಕು. ಮತ್ತು ಬರುವಾಗ ಲೇಟ್ ಆಗುತ್ತೆ.
ಶ್ರೇಯ ಕೂಡ ಬೇಗ ಬರ್ತೀನಿ ಅಂತ ಹೇಳಿದಾಳೆ. ಇವತ್ತು ನೋಡಬೇಕು ಬೇಗ ಬರ್ತಾಳ ಹೇಗೆ ಅಂಥೇಳಿ. ಹೋಗೋಸಿ ನೋಡಿ ನಮ್ಮ ಮೇಡಮ್ ಅವರು ಸೀರೆ ಮಡಚಿ ಇಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಸೀರೆ ಬಂದು ದೊಡ್ಡ ಬುಟ್ಟ ಇದೆ. ಅಷ್ಟೇ ಹಿಡಿದ್ರಷ್ಟು ಇದ್ರ ಸೀರೆದ್ದು ಇಲ್ಲಿದೆ ನೋಡಿ. ಕ್ಯಾಟ್ಲಾಗ್ ಸೀರೆ ಇವು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ಯಾಟ್ಲಾಗ್ ಸೀರೆಗಳು. ಡೈಲಿ ವೇರ್ ಅಂತಲೇ ಹೇಳ್ಬೋದು. ಡೈಲಿ ವೇರ್ ಉಡೋಕ್ಕಿಂತ ಮುಂಚೆ ನಾವು ತುಂಬ ಸತಿ ಉಡ್ಬೋದು. ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ ಇದು ಪಲ್ಲು ಬಂದಿದೆ. ಇದು ಗ್ರೀನ್ ಸಾರಿ, ಪಿಂಕ್ ಇದೆ, ರೆಡ್ ಅಂದ್ಕೊಳಿಕ್ಕೆ ಹೋಗ್ಬಿಡಿ, ಪಿಂಕ್ ಇದೆ. ಅಲ್ಲಿದೆ ನೋಡಿ ಸೀರೆ ಅದೇ. ಮತ್ತು ಒಂದು ಬ್ಲೂ ಇದೆ, ಇದಕ್ಕೆ ಪಿಂಕ್ ಬಾರ್ಡರ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸೀರೆ ಉಲ್ಟಾ ಹಾಕಿದ್ದಾಳೆ ಇಲ್ಲಿ. ಇದು ಪಿಂಕ್ ಸಾರಿ, ಬ್ಲೂ ಪಲ್ಲು ಬಂದಿದೆ. ಇಲ್ಲಿ ಹಾಕಬೇಕು ಫೋಟೋಸ್. ಇನ್ನೊಂದು ನೋಡಿ, ಮೊನ್ನೆ ಸಣ್ಣ ಬುಟ್ಟದ್ದು ತರಿಸಿದೆ ಸ್ನೇಹಿತರೆ. ಅವು ಖಾಲಿಯಾಗಿದ್ದಾವೆ, ಮತ್ತೆ ಆರ್ಡ್ರ್ ಕೊಟ್ಟಿದ್ದೀವಿ, ಬರಬೇಕಷ್ಟೇ. ಈಗ ದೊಡ್ಡ ಬುಟ್ಟದ್ದು ಬಂದಿದೆ. ಸೇಮ್ ಪ್ರೈಸ್, ಅದಕ್ಕೆ ಏನು ಪ್ರೈಸ್ ಇತ್ತೋ ಅದೇ ಪ್ರೈಸ್ ಇದಕ್ಕೂ ಕೂಡ 600ನೇ. ತುಂಬ ಚೆನ್ನಾಗಿದೆ. ಆ ಕ್ಯಾಟ್ಲಾಗ್ ತಾಯಿ ಕಡೆಗೆ ನೋಡಿ ಸೇಮ್ ಸೀರೆನೇ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾರಾದರೂ ಬಂದರೆ ತೋರಿಸಿ ಅಟ್ಟೆ ಬಿಡೋದು. ಪ್ಯಾಕಿಂಗ್ ಎಲ್ಲ ನಮ್ಮ ಮೇಡಮ್ ಅವರೇ ಮಾಡ್ತಾಯಿದ್ದಾರೆ, ಮನೆಯಲ್ಲಿರೋ ಕಾರಣ ಅವ್ರೀಗ. ಹಾಗಾಗಿ ಅವರೇ ಮಾಡ್ತಾಯಿದ್ದಾರೆ ನೋಡಿ. ಒಂದಿಷ್ಟು ಸೀರೆಗಳದಾವೆ ಸ್ನೇಹಿತರೆ. ಈಗ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಕಮೆಂಟನ್ನು ಹಾಕಿ, ಕಮೆಂಟ್ ಕೂಡ ಹಾಕಿ ಮೆಸೇಜ್ ಮಾಡಿ. ನಾನು ವಾಟ್ಸಪ್ ನಂಬರ್ 9916198372ಗೆ ನೋಡಿ. ಎಲ್ಲ ಬಾಕ್ಸಲ್ಲಿರುವಂಥ ಸೀರೆಗಳು ಇವು. ನಾವು ಆನ್ಲೈನ್ ಕೊರಿಯರ್ ಕಳಿಸೋದಾದರೆ ಬಾಕ್ಸ್ ಎಲ್ಲ ಕಳಿಸಲ್ಲ ಸ್ನೇಹಿತರೆ. ಇದನ್ನು ಮಾತ್ರ ಕವರಲ್ಲಿ ಹಾಕಿ ಕಳಿಸ್ತೇವೆ. ಇಲ್ಲಿ ಮನೆಯಲ್ಲಿಡುವಾಗ ಬಾಕ್ಸಲ್ಲಿ ಬಂದಿರ್ತಾವೆ ನಮಗೆ, ಬಾಕ್ಸಲ್ಲೇ ಹಾಕಿ ಇಡಬೇಕಾಗತ್ತೆ. ನೋಡಿ ನಮ್ಮ ಮೇಡಮ್ ಹೇಗೆ ಪ್ಯಾಕ್ ಮಾಡ್ತಾಯಿದ್ದಾರಲ್ಲ, ಸಖತ್ತಾಗಿ ಮಾಡಿ ಎಲ್ಲ ಜೋಡಿಸಿ ಅವರೇ ಇಡೋದು ಈ ಥರ ನೋಡಿ. ಮಾತ್ರ ಸಾರಿ ಮಸ್ತ್ ಅದಾವೆ ನೋಡಿ. ಪಿಂಕ್ ಇದೇ ಏನು ಪಲ್ಲು ಬಂದಿದೆಯಲ್ಲ ಇದೇ ಕಲರ್ ಬ್ಲೌಸ್ ಕೂಡ ಬರುತ್ತೆ. ಇದಕ್ಕೆ ಗೊತ್ತೇ ಆಗುತ್ತೆ. ಇಲ್ಲಿದೆ ನೋಡಿ ಗೆರೆ ಇದು ಈ ಥರ ಬ್ಲೌಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಮೆಸೇಜ್ ಹಾಕಿ ನಮಗೆ. ನಮ್ಮ ಮೇಡಮ್ ಅವರು ಉಲ್ಟಾ ಮಡಚಿ ಉಲ್ಟಾ ಇಟ್ಟರು, ಪರವಾಗಿಲ್ಲ. ಇಷ್ಟಾದರೂ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನನಗೂ ಸಹ ಆಗ್ತಾಯಿಲ್ಲ. ಎಲ್ಲ ಫೋಲ್ಡ್ ಮಾಡಿ ಇಟ್ಲವಳು. ಆಯಿತು ಅಲ್ಲಿ ನೋಡಿ ಇಷ್ಟು ಕ್ಯಾಟ್ಲಾಗ್ ಸೀರೆಗಳು ಇವೆಲ್ಲ. ಬಾಕ್ಸ್ ಏನು ಕಾಣ್ತಾವಲ್ಲ ಕ್ಯಾಟ್ಲಾಗ್ ಸೀರೆಗಳದಾವು. ಹಾಗಾಗಿ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ಕಿತ್ತು ಹಾಕ್ತೇನೆ ಮತ್ತು ಇಡ್ತೇನೆ, ಕಿತ್ತು ಹಾಕ್ತೇನೆ ಇಡ್ತೇನೆ. ಇದೇ ಆಗ್ತಾಯಿದೆ. ಸ್ವಲ್ಪ ವರ್ಕ್ ಹಾಕಬೇಕು ಅಂದ್ಕೊಂಡಿದ್ದೇನೆ. ನೋಡ್ತೇನೆ ಸ್ನೇಹಿತರೆ, ವರ್ಕ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ತುಂಬಾ ಚೆನ್ನಾಗಿ ಸೀರೆಗಳು ನೋಡಿ, ಗೊತ್ತಾಗಿರ್ಬೋದು ನಿಮಗೂ ಕೂಡ. ಸೀರೆ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇವು ಪುಷ್ಪ ಅಂತೇಳಿ ಸೀರೆ. ಇದು ಬಂದು ತುಂಬ ಚೆನ್ನಾಗಿದ್ದಾವೆ ನೋಡಿ ಸೀರೆ. ಇದೇ ಥರ ಸೀರೆ ಮತ್ತು ಬ್ಲೌಸ್ ನೋಡಿ. ಇವಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಲೌಸು ಈ ಥರ ಬುಟ್ಟದಲ್ಲಿ ಇದೆ. ಬ್ಲೌಸ್ ಸೇಮ್ ಬುಟ್ಟ ಸೇಮ್ ಬರುತ್ತೆ. ಈ ಥರ ಬ್ಲೌಸ್ ಇದೆ. ಈಗ ಸೀರೆ ನೋಡಿ ಮಸ್ತಾಗಿದೆ ಸೀರೆ. ಇದ್ರ ಬೆಲೆ ಬಂದು 625 ಅಂದರೆ 625 ರೂಪಾಯಿ. ಇದರಲ್ಲಿ 4 ಕಲರ್ ಬಂದಿದೆ ನೋಡಿ. ಒಂದು ಚಾಕ್ಲೇಟ್ ಯೆಲ್ಲೋ ಆರೆಂಜ್ ಇದೆ, ಮತ್ತು ಗ್ರೀನ್ ಮತ್ತು ರೆಡ್ ಇದೆ, ಹಾಗೆ ಬ್ಲೂ ಮತ್ತು ಪಿಂಕಿಶ್ ಇದೆ. ಇದು 4 ಸೀರೆ ಇದೆ. ಈಗ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ನೀವು ಯಾರಾದರೂ ಒಬ್ಬರೇ ಈ 4 ಸೀರೆಗಳನ್ನು ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ. 625 ರೂಪಾಯಿ. ಒಂದೇ ಅಡ್ರೆಸ್ಸಿಗೆ ಹೋದರೆ ಮಾತ್ರ ನಾವು ಕೊರಿಯರ್ ಚಾರ್ಜನ್ನು ನಮ್ಮ ಕಡೆ ಹಾಕೋತೀನಿ ಸ್ನೇಹಿತರೆ. ಇಲ್ಲಾಂದರೆ ಒಂದೊಂದೇ ನೀವು ತೊಗೊಂಡ್ರೆ ಹಾಗೆ ಆಗುತ್ತೆ ನೋಡಿ. ಸೀರೆಗಳದ್ದು ಇನ್ನೊಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ನೋಡಿ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಮೆಸೇಜ್ ಕೂಡ ಹಾಕ್ಕೊಳ್ಳಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ಇದನ್ನು ಮಾಡ್ಕೊಳ್ಳಿ. ಸೀರೆ ಮಾತ್ರ ಸಖತ್ತಾಗಿದೆ ನೋಡಿ, ಕಾಣ್ತಿರ್ಬೋದಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಪುಷ್ಪ ಅಂಥೇಳಿ ಯಾರಿಗೆ ನೋಡಿ ಸ್ನೇಹಿತರೆ. ಈಗ ಊಟ ಆಯಿತು. ಇವು ರಾತ್ರಿ ಊಟಕ್ಕೇನೋ ಅಡುಗೆ ಮಾಡಲಿಲ್ಲ. ಗಂಜಿ ಅನ್ನ ಉಪ್ಪಿನಕಾಯಿ ಹಾಕೊಂಡು ತಿಂದ್ವಿ.
ಹಾಗಾಗಿ ಏನು ಅಡುಗೆ ಮಾಡೋದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಸ್ವಲ್ಪ ಡಿಸೈನ್ ಮಾಡ್ತಾ ತುಂಬಾ ಟೈಮು ಆಗ್ತಾ ಹೋಯಿತು. ಹಾಗೆ ಊರಿಂದ ಕಾಲ್ ಕೂಡ ಬಂದು ಮಾತಾಡ್ತಾ ವಿಡಿಯೋನೂ ಮಾಡಿಲ್ಲ, ಏನೇ ಇಲ್ಲ. ಇವತ್ತಿನ ಚಿಕ್ಕ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಸೀರೆದ್ದು ಇವತ್ತೊಂದು ಕೊರಿಯರ್ ಬಂದಿತ್ತು ನನಗೆ, ಅದನ್ನು ಸೀರೆದು ವಿಡಿಯೋ ಕೂಡ ಮಾಡಿದ್ದೀನಿ. ನಿಮಗೆ ವಿಡಿಯೋ ಬರುತ್ತೆ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ನಂಬರ್ ಕೂಡ ಹಾಕಿರ್ತೇನೆ, ಮತ್ತು ಯಾರಿಗೆಲ್ಲ ಬೇಕಂತೇಳಿ ಮೆಸೇಜ್ ಕೂಡ ಹಾಕಿ ನಾನು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.